ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯವರ ಈ ವರ್ಷದ ಅಂತಿಮ ತಿಂಗಳಾದಂತಹ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಧನಸ್ಸು ರಾಶಿಯವರ ಆರೋಗ್ಯ, ಪ್ರೀತಿ ಪ್ರೇಮದ ವಿಚಾರ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ವೈವಾಹಿಕ ಜೀವನ, ಜಾಬ್ ಹಾಗೂ ಬಿಸ್ನೆಸ್, ಧನಸ್ಸು ರಾಶಿಯವರ ಅದೃಷ್ಟ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಡಿಸೆಂಬರ್ ತಿಂಗಳಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಧನಸ್ಸು ರಾಶಿಯ ಅಧಿಪತಿಯಾದಂತಹ ಗುರುಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿದೆ. ದ್ವಿತೀಯ ಭಾವದಲ್ಲಿ ಶುಕ್ರಗ್ರಹ, ತೃತೀಯ ಭಾವದಲ್ಲಿ ಶನಿಗ್ರಹ, ಚತುರ್ಥ ಭಾವದಲ್ಲಿ ರಾಹುಗ್ರಹ, ಅಷ್ಟಮದಲ್ಲಿ ಕುಜಗ್ರಹ, ದಶಮ ಭಾವದಲ್ಲಿ ಕೇತುಗ್ರಹ, ದ್ವಾದಶ ಭಾವ ಅಂದರೆ 12th ಹೌಸಲ್ಲಿ ಬುಧ ಹಾಗೂ ಸೂರ್ಯಗ್ರಹ ಸ್ಥಿತವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಆರೋಗ್ಯ ಹೇಗಿದೆ ಅಂತ ನೋಡುವುದಾದರೆ, ನಿಮ್ಮ ರಾಶ್ಯಾಧಿಪತಿ 6ನೇ ಭಾವದಲ್ಲಿ ಸ್ಥಿತವಾಗಿದೆ. 6ನೇ ಮನೆ ಅಂದರೆ ರೋಗ, ಋಣ, ಶತ್ರುವಿನ ಮನೆ ಎಂದು ಕರೆಯಲಾಗಿದೆ. ಗುರು ಏಪ್ರಿಲ್ ತಿಂಗಳವರೆಗೂ 6ನೇ ಭಾವದಲ್ಲಿಯೇ ಸ್ಥಿತವಾಗಿರುತ್ತಾರೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆಯಾಗಿರುತ್ತದೆ ಈ ಸಂದರ್ಭದಲ್ಲಿ. ಹಾಗಂತ ತುಂಬ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತೀರಾ ಅಂತ ಅರ್ಥ ಅಲ್ಲ. ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತದೆ. ಆದ್ದರಿಂದ ನೀವು ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಟ್ರಾವೆಲಿಂಗ್ ಮಾಡುವಾಗ ಅಂದರೆ ಪ್ರಯಾಣ ಮಾಡುವಾಗ ನಿಮ್ಮ ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಡೈಜೆಷನ್ ಇಶ್ಯೂಸ್ಗಳಾಗಬಹುದು, ಶೀತಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗಬಹುದು, ಕೋಲ್ಡ್ ಮತ್ತು ಕಾಫ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ನಿಮಗೆ ಕಾಡಬಹುದು. ವಾತಾವರಣ ಬದಲಾವಣೆಯಾಗುವುದರಿಂದ ಗುರುಗ್ರಹ ಶತ್ರುವಿನ ಮನೆಯಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ರೋಗ ನಿರೋಧಕ ಶಕ್ತಿಯ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿಸುವಂತಹ ಆಹಾರಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ತುಂಬ ಮೆಂಟಲಿ ಸ್ಟ್ರೆಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಬಹಳ ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಮಾನಸಿಕ ಒತ್ತಡ, ಕ್ರಮಬದ್ಧವಾಗಿರದಂತಹ ಆಹಾರ ವಿಹಾರವಾಗಿರುತ್ತದೆ. ಆದ್ದರಿಂದ ಸಮಾಧಾನವಾಗಿರಿ. ನಿಯಮಿತ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ, ಧ್ಯಾನ ಮಾಡಿ, ವ್ಯಾಯಾಮವನ್ನು ಮಾಡುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿಸಿಕೊಳ್ಳಬಹುದು. ಧನಸ್ಸು ರಾಶಿಯವರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ವಿದ್ಯಾಭ್ಯಾಸವನ್ನು ಪಂಚಮ ಭಾವದಿಂದ ನೋಡಬಹುದು. ನಿಮ್ಮ ಪಂಚಮಾಧಿಪತಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ನೀಚವಾಗಿದೆ. ಮಂಗಳ ಗ್ರಹದ ಮೇಲೆ ರಾಹುವಿನ ದೃಷ್ಟಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಇರುತ್ತದೆ. ಆಸಕ್ತಿನೇ ಇರುವುದಿಲ್ಲ. ಓದಲು ಮನಸ್ಸು ಇರುವುದಿಲ್ಲ. ಮನಸ್ಸಿನಲ್ಲಿ ಏನೇನು ಭಯ, ಆತಂಕ, ನೆಗೆಟಿವ್ ಆಲೋಚನೆಗಳು ಬರಬಹುದು. ಡಿಸೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯ ವಿದ್ಯಾರ್ಥಿಗಳು ಯಾವುದಾದರೂ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕು ಅಂದುಕೊಂಡಿರುವವರು ಜನವರಿ ತಿಂಗಳವರೆಗೂ ವೆಯ್ಟ್ ಮಾಡಿ. ಜನವರಿ ತಿಂಗಳಲ್ಲಿ ಮಂಗಳ ಗ್ರಹ ಅಷ್ಟಮ ಭಾವದಿಂದ ನವಮ ಭಾವಕ್ಕೆ ಪ್ರವೇಶಿಸಿದಾಗ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ತೋರಿಸುತ್ತೀರಾ. ಧನಸ್ಸು ರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ಪಂಚಮಾಧಿಪತಿ ಅಷ್ಟಮದಲ್ಲಿದೆ. ಆದರೆ ಪ್ರೀತಿಕಾರಕ ಗ್ರಹ ಎಂದು ಕರೆಯಲ್ಪಡುವಂತಹ ಶುಕ್ರ ಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿದೆ. ಆದ್ದರಿಂದ ನೀವು ಬಹಳ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಮಾತನಾಡ್ತೀರಾ. ನಿಮ್ಮ ಮಾತಿನಲ್ಲಿ ಒಂದು ಮಧುರತೆಯನ್ನು ಕಾಣಬಹುದು. ಆದರೆ ಪಂಚಮಾಧಿಪತಿ ಅಷ್ಟಮದಲ್ಲಿರುವುದರಿಂದ ನಿಮ್ಮ ಪ್ರೇಮಿ ನೀವು ಎಷ್ಟೇ ಮಧುರವಾಗಿ, ಮೃದುವಾಗಿ, ಸಾಫ್ಟಾಗಿ ಮಾತನಾಡಿದರೂ ನಿಮ್ಮ ಮಾತಿನಲ್ಲಿ ತಪ್ಪನ್ನು ಕಂಡುಹಿಡಿಯುತ್ತಾರೆ. ನಿಮ್ಮ ಮೇಲೆ ನಿಮ್ಮ ಪ್ರೇಮಿ ಕಾರಣವಿಲ್ಲದೆ ಚಿಕ್ಕ ಪುಟ್ಟ ಮಾತುಗಳಿಗೆ ಕೋಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಪ್ರೇಮಿ ಏನೇ ತಪ್ಪಾಗಿ ಮಾತನಾಡಿದರೂ ನೀವೇ ಸ್ವಲ್ಪ ಸಮಾಧಾನವಾಗಿರಿ. ಧನಸ್ಸು ರಾಶಿಯವರ ವೈವಾಹಿಕ ಜೀವನ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ನೋಡಬಹುದು. ನಿಮ್ಮ ಸಪ್ತಮಾಧಿಪತಿ ಬುಧ ಗ್ರಹ 12ನೇ ಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಾತಿನ ಚಕಮಕಿಗಳು, ಜಗಳಗಳು ಆಗಬಹುದು. ಆದರೆ ನೀವೇ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನೀವು ನಿಮ್ಮ ಜೀವನ ಸಂಗಾತಿ
ಧಾರ್ಮಿಕ ಯಾತ್ರೆಗಳನ್ನು ಮಾಡುವಂತಹ ಯೋಗವನ್ನು ತೋರಿಸ್ತಾ ಇದೆ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಬಹುದು. ಶೀತಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಡೈಜೆಷನ್ ಇಶ್ಯೂಸ್ ಉಂಟಾಗಬಹುದು. ಆದ್ದರಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಿ. ಧನಸ್ಸು ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ನವಮಾಧಿಪತಿ ಸೂರ್ಯ ಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ನವೆಂಬರ್ 15ರ ನಂತರ ನಿಮ್ಮ ರಾಶಿಯನ್ನು ಪ್ರವೇಶಿಸಲಿದೆ. ಸೂರ್ಯ ಮೊದಲನೇ ಭಾವಕ್ಕೆ ಪ್ರವೇಶಿಸಿದಾಗ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ. ಪ್ರಾಪರ್ಟಿ ಸೇಲ್ ಮಾಡಬೇಕು, ಹೊಸ ಪ್ರಾಪರ್ಟಿಗಳನ್ನು ಪರ್ಚೇಸ್ ಮಾಡಬೇಕು ಅಂದುಕೊಂಡಿರುವವರು ಹಾಗೂ ಹೊಸ ಬಿಸ್ನೆಸ್ಗಳನ್ನು ಪ್ರಾರಂಭಿಸಬೇಕು ಅಂದುಕೊಂಡಿರುವವರು 15ರ ನಂತರ ಪ್ರಾರಂಭಿಸಿದರೆ ಹೆಚ್ಚು ಲಾಭಕಾರಿಯಾಗಿರುತ್ತದೆ. ಧನಸ್ಸು ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋದಾದರೆ, ನಿಮ್ಮ ದಶಮಾಧಿಪತಿ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ನೀವು ನಿಮ್ಮ ಬಿಸ್ನೆಸ್ಗೆ ಸಂಬಂಧಿಸಿದ ಹಾಗೆ ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ವಿದೇಶಿ ಸಂಬಂಧಿಸಿದಂತಹ ಕಂಪನಿಗಳಲ್ಲಿ ವರ್ಕ್ ಮಾಡುತ್ತಿರುವವರಿಗೆ, MNC ರಿಲೇಟೆಡ್ ಕಂಪನಿಯಲ್ಲಿರುವವರಿಗೆ ಅತಿ ಹೆಚ್ಚು ಧನಲಾಭವನ್ನು ತೋರಿಸ್ತಾ ಇದೆ. ಬ್ಯೂಟಿ ಪಾರ್ಲರ್, ಜಿಮ್, ಫಿಟ್ನೆಸ್ ಕೋಚ್ಗಳಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಡ್ರೈ ಫ್ರೂಟ್ಸ್ ವ್ಯಾಪಾರಿಗಳಿಗೆ, ಬೇಕರಿ ವ್ಯಾಪಾರಿಗಳಿಗೆ ಆದಾಯವು ಚೆನ್ನಾಗಿದೆ. ಆದಾಯದ ಜೊತೆಗೆ ಖರ್ಚುಗಳು ಹೆಚ್ಚಾಗುತ್ತವೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡುವವರಿಗೆ ಉತ್ತಮ ಧನಲಾಭವನ್ನು ತೋರಿಸ್ತಾ ಇದೆ. ದಶಮ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿರುವುದರಿಂದ, ಕೇತು ಗ್ರಹ ಅಂದರೆ ಡಿಟ್ಯಾಚ್ಮೆಂಟ್ ಗ್ರಹ ಅಂತ ಕರಿತೀವಿ. ಕೇತು ಯಾವ ಸ್ಥಾನದಲ್ಲಿ ಸ್ಥಿತವಾಗಿರುತ್ತದೋ ಆ ಸ್ಥಾನದ ಬಗ್ಗೆ ಸ್ವಲ್ಪ ಡಿಟ್ಯಾಚ್ಮೆಂಟನ್ನು ಕೊಡ್ತಾರೆ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಒಂದು ಅಸಂತುಷ್ಟಿ ಕಾಣಬಹುದು. ಹೊಸ ಉದ್ಯೋಗಗಳ ಹುಡುಕಾಟದಲ್ಲಿರುವವರಿಗೆ ಡಿಸೆಂಬರ್ 15ರ ನಂತರ ಹೊಸ ಉದ್ಯೋಗಗಳು ಸಿಗುತ್ತದೆ. ಬಿಸ್ನೆಸ್ ಮಾಡುವವರಿಗೆ 70% ಚೆನ್ನಾಗಿದೆ. ಡಿಸೆಂಬರ್ 15ರ ನಂತರ ಬಹಳ ಚೆನ್ನಾಗಿರುತ್ತದೆ ನಿಮ್ಮ ಬಿಸ್ನೆಸ್. ಡೈಲಿ ಇನ್ಕಮ್ ಚೆನ್ನಾಗಿರುತ್ತದೆ. ಜೊತೆಗೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಿರುತ್ತದೆ. ಹೊಸ ಕ್ಲೈಂಟ್ಸ್ಗಳು ನಿಮಗೆ ಸಿಗಬಹುದು. ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭವನ್ನು ಗಳಿಸಲು ಪ್ರತಿದಿನ ಸೂರ್ಯನಿಗೆ ಜಲದ ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಎಲ್ಲವೂ ಲಾಭದಾಯಕವಾಗಿರುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.